ನಮಸ್ಕಾರ. IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ನಿನ್ನೆಯ CSK ವರ್ಸಸ್ ಪಂಜಾಬ್ ಮ್ಯಾಚ್ ಎಲ್ಲರೂ ಕೂಡ ನೋಡೇ ಇರ್ತೀರಾ. CSK ನಿಜಕ್ಕೂ ಕೂಡ ಟೋಟಲ್ 10 ಮ್ಯಾಚ್ ಆಡಿ ಅದರಲ್ಲಿ ಕೇವಲ ಗೆದ್ದಿರೋದು 2 ಮ್ಯಾಚು, 8 ಮ್ಯಾಚನ್ನು ಸೋತು ಈಗ ಅಫಿಷಿಯಲಿ IPL ಟೂರ್ನಿಯಿಂದ ಹೊರಗುಳಿದಿದೆ. ಈ ಬಾರಿಯ ಪ್ಲೇ ಆಫ್ ಕನಸು ಕೂಡ ನುಚ್ಚು ನೂರಾಯಿತು ಅಂತಲೇ ಹೇಳಬಹುದು. ಭಾರಿ ಮುಖಭಂಗ ಆಗೋಯ್ತು ನಿನ್ನೆಯ ಮ್ಯಾಚ್ನಲ್ಲಂತೂ. ಅದರಲ್ಲೂ 8 ಮ್ಯಾಚಲ್ಲಿ ಸೋತಿದೆ, 5 ಮ್ಯಾಚ್ ಹೋಮ್ ಗ್ರೌಂಡ್ನಲ್ಲೇ ಚಪಾಕ್ನಲ್ಲೇ ಸೋತಿ ಇನ್ನೂ ಅತಿ ಹೆಚ್ಚು ಮುಖಭಂಗಕ್ಕೆ ಒಳಪಟ್ಟಿದೆ ಅಂತಲೇ ಹೇಳಬಹುದು. ಅಂಡ್ ನಿಮಗೆ ಏನು ಅನ್ನಿಸ್ತು ನಿನ್ನೆ ಮ್ಯಾಚ್ ನೋಡಿ ಅನ್ನೋದ್ರ ಕುರಿತು ನೀವು ಲೈವ್ ನಲ್ಲಿ ನೇರವಾಗಿ ಕರೆ ಮಾಡೋದ್ರ ಮುಖಾಂತರ ನಮ್ಮ ಜೊತೆ ಮಾತನಾಡಬಹುದು. ಹಾಗೆ ಇದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ನನ್ನ ಕೊಲೀಗ್ ಕೂಡ ಜಾಯ್ನ್ ಆಗಿದ್ದಾರೆ. ಮಂಜು ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಮಂಜು, ವೆಲ್ಕಮ್ ಟು ದಿ ಶೋ. ಹಾಯ್ ಮೇಡಮ್. ಹಾಯ್. ಎಸ್ ಮಂಜು, ಹೇಳಿ, ನಿನ್ನೆ CSK ವರ್ಸಸ್ ಪಂಜಾಬ್, ಇದು ಮಾತಾಡೋಕ್ಕಿಂತ ಮುಂಚೆ ಅಂದ್ರೆ CSK ಬಗ್ಗೆ ಮಾತಾಡೋಣ. ಅದಕ್ಕೂ ಮುನ್ನ ನಿನ್ನೆ ಒಂದೇ ಓವರ್ನಲ್ಲಿ 4 ವಿಕೆಟ್ ಕೀಳ್ತಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಚಹಲ್ ಬಗ್ಗೆ. ಹೌದು ಮೇಡಮ್, ಚಹಲ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಯಾಕಂದ್ರೆ RCB ಇದ್ದಾಗಲೂ ಅಂತ ಕರಾಮತ್ಗಳು ಮಾಡಿದ್ದಾರೆ. ತುಂಬಾನೇ ಒಂದೇ ಒಬಿಡಿಯಂಟ್ ಬೌಲರ್ ಅಂತಾನೆ ಹೇಳ್ಬೋದು. ಇಂಡಿಯನ್ ಟೀಮ್ ಅಂತ ಆಗಿರ್ಬೋದು, ಒಂದು ಫ್ರಾಂಚೈಸಿ ಟೀಮ್ ಅಂತ ಆಗಿರ್ಬೋದು, ಒಂದು ದೇಶಿ ಕ್ರಿಕೆಟ್ ಅಂತ ಆಗಿರ್ಬೋದು. ಅದರಲ್ಲೂ ಇಂಥ ವ್ಯಕ್ತಿ 18ನೇ ಓವರ್ ಬಂದು ಒಂದೇ ಓವರಲ್ಲಿ 1 ವಿಕೆಟ್ ಇರಲ್ಲ. 18 ಓವರ್ ಆಗೋದಕ್ಕೂ ಮುಂಚೆ 1 ವಿಕೆಟ್ ಇರಲ್ಲ. ಮತ್ತೆ ದುಬಾರಿ ರನ್ ಓಡಿಸ್ಕೊಂಡಿರ್ತಾರೆ. ಸೊ ಅದಾದ್ಮೇಲೂ 18ನೇ ಓವರಲ್ಲಿ ಬರ್ತಾರೆ. ಧೋನಿ ಒಂದು ಫಸ್ಟ್ ಬಾಲ್ 6 ಹೊಡ್ಬಿಡ್ತಾರೆ. ಅವಾಗ ಅವರಿಗೆ ಒಂಥರ ಹೆಂಗೆ ಅಂದರೆ ಒಂಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಾಲೇನೆ ಅವರಿಗೆ ಧೋನಿ ವಿಕೆಟ್ ತಗೊಂಡು ಒಂದು ಹೆಂಗೆ ಅಂತಂದರೆ ಒಂಥರ ಸ್ಪೀಡಾಗಿ ಕಂಬ್ಯಾಕ್ ಮಾಡ್ತಾರೆ. ಸೊ ಅದಾದಮೇಲೆ ಹ್ಯಾಟ್ರಿಕ್ ವಿಕೆಟ್ ತಗೊಂಡು ಒಂದೇ ಓವರಲ್ಲಿ 4 ವಿಕೆಟ್ ತಗೊಂಡಂಥ ಸಾಧನೆ. ಸೊ ಇವ್ರು ಬಿಟ್ಟರೆ ಬೇರೆ ಯಾರಿಗೂ ಬರಲ್ಲ ಅನಿಸುತ್ತೆ. ಯಾಕೆಂದರೆ ಅಂತ ಒಬ್ರು ಹೆಂಗೆ ಅಂದರೆ ಬಿಸ್ಕೆಟ್ ಚೆನ್ನಾಗಿ ಹಾಕ್ತಾರೆ ಅವರು. ನೀನು ಹೊಡಿಯಪ್ಪ, ನೀನು ಬಿಸ್ಕೆಟ್ ಹಾಕ್ತೀನಿ, 6 ಹೊಡ್ಕೊಂಡು ಅಂತ ಹೇಳಿದ್ರೆ ಅಲ್ಲಿ ಆ ಹೊಡೆಯೋ ಒಂದು ಹೊಡೆತದಲ್ಲಿ ಬ್ಯಾಟೇ ತಿರುಗುತ್ತೆ ಅಥವಾ ಬೌಲಿಂಗ್ಗೆ ಸ್ಪಿನ್ ಆಗೋ ಟೈಮಲ್ಲಿ ಅದು ಕ್ಯಾಚ್ ಮಿಸ್ ಇಟ್ ಆಗಿ ಕ್ಯಾಚ್ಗಳು ಹೋಗೋದು ಚೆನ್ನಾಗಿದೆ. ಅಂದರೆ ಬೋಲ್ಡ್ ಮಾತ್ರ ಸಖತ್ತಾಗಿತ್ತು ಮೇಡಮ್. ಮತ್ತು ಧೋನಿ ವಿಕೆಟ್ ಚೆನ್ನಾಗಿತ್ತು. 4 ವಿಕೆಟ್ ತಗೊಂಡ್ರು ಚಾಹಲ್ ಅವರು. ಸೊ ಅವ್ರು ಇದೇ ರೀತಿ ಫಾಲೋ ಮಾಡಿದ್ರೆ ಹೈಯೆಸ್ಟ್ ವಿಕೆಟ್ ಟೇಕರಲ್ಲಿ ನಂಬರ್ 1 ಪ್ಲೇಸಲ್ಲಿ ಉಳಿಯೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಯಾಕೆಂದರೆ 4 ವಿಕೆಟು 3 ವಿಕೆಟು ಈ ಥರ ಒಂದು ಬರ್ತಾ ಇದ್ರೆ, ಗೊಂಚಲು ಬರ್ತಾ ಇದ್ರೆ ಒಂಥರ ನೋಡೋದಕ್ಕೂ ಚೆನ್ನಾಗಿ, ಅವ್ರ ಆಟ ನೋಡೋಕ್ಕೂ ಚೆನ್ನಾಗಿ, ಅವ್ರ ಸೆಲೆಬ್ರೇಷನ್ ಒಂಥರ ಕಾಮಂಗ್ ಒಂಥರ ಹೆಂಗಿಂದ ನೋಡೋದಕ್ಕೆ 4 ವಿಕೆಟ್ ತಗೊಂಡು ಸೀದಾ ಹೋಗ್ಬಿಟ್ಟು ಹುಲ್ ಮೇಲೆ ಹಂಗೆ ಒಂಥರ ಶ್ರೀಕೃಷ್ಣ ಪರಮಾತ್ಮ ಥರ ಒಂದು ಪೋಸ್ ಕೊಟ್ಕೊಂಡು ಮಲಗ್ತಾರೆ. ಅದು ಒಂಥರ ನೋಡೋಕೆ ಖುಷಿ ಆಗುತ್ತೆ ಮೇಡಮ್. ಎಸ್, ಇನ್ನು ಫೈನಲಿ CSK ಬಗ್ಗೆ ಮಾತನಾಡೋದಾದ್ರೆ, ಅಂಡ್ ನಿನ್ನೆ ಪ್ರೆಡಿಕ್ಷನ್ ಕರೆಕ್ಟ್ ಆಗಿದೆ ಮಂಜು, ಅದಕ್ಕೆ ಪಂಜಾಬೇ ಗೆಲ್ಲುತ್ತೆ ಅಂತ ನೀವು ಹೇಳಿದ್ರಿ. ಇನ್ನು CSK ಅಫಿಷಿಯಲಿ ಅಧಿಕೃತವಾಗಿ ಟೂರ್ನಿಯಿಂದ ಹೊರಬಿತ್ತು. ಮೊದಲ ಟೀಮ್ ಅದು, ಈ ಬಾರಿ ಹೊರಬಿದ್ದಿರುವಂತಹ ಟೀಮು. ನಿನ್ನೆ ಎಲ್ಲಿ ಎಡವಿದ್ರು, ಎಲ್ಲಿ ಮೈನಸ್ ಆಯ್ತು ಅವರಿಗೆ ಅಂತ? ಹಾಂ ಮೇಡಮ್, CSK ವರ್ಸಸ್ ಪಂಜಾಬಲ್ಲಿ ಒಂಥರ ವೇರಿಯೇಷನ್ಗಳು ನೋಡೋದಾದ್ರೆ, ಪಂಜಾಬಲ್ಲಿ ಒಂಥರ ಹೆಂಗೆ ಅಂದರೆ ಈಗ ಯುವಕರು ಜಾಸ್ತಿ ತುಂಬಿ ತುಳುಕಾಡ್ತಾ ಇದ್ದಾರೆ. ಸೊ ಯುವಕರಿಂದ ಹಿಡಿದು ಅಲ್ಲಿ ಎಕ್ಸ್ಪೀರಿಯನ್ಸ್ಡ್ ಕಮ್ಮಿ ಇದೆ. ಎಕ್ಸ್ಪೀರಿಯನ್ಸ್ಡ್ ಅಂದರೆ ಬೌಲಿಂಗಲ್ಲಿ ಚೆನ್ನಾಗಿದೆ. ಬ್ಯಾಟಿಂಗ್ ಲೈನಪ್ ಅಂತ ನೋಡಿದಾಗ ಸಿಂಗ್ ಚೆನ್ನಾಗಿ ಆಡಿದ್ರು, ಪ್ರಿಯಾಂಕ್ ಆರ್ಯ ಚೆನ್ನಾಗಿ ಆಡಿದ್ರು, ಮತ್ತು ಆಮೇಲೆ ಶ್ರೇಯಸ್ ಅಯ್ಯರ್ ಅದನ್ನ ಹಂಗೆ ಸ್ವಲ್ಪ ಫಾರ್ವರ್ಡ್ ಮಾಡಿದ್ರು. ಶಶಾಂಕ್ ಸಿಂಗ್ ಒಂದೊಳ್ಳೆ ಫೈನಲ್ ಟಚ್ ಕೊಟ್ಟರು. ಟೋಟಲಾಗಿ ಹೇಳ್ಬೇಕು ಅಂದರೆ ಟಾಪ್ ಆರ್ಡ್ರು, ಮಿಡ್ಲ್ ಆರ್ಡ್ರು, ಫಿನಿಶ್ ತರೋಲು ಎಲ್ಲ ಚೆನ್ನಾಗೇ ಮ್ಯಾನೇಜ್ ಮಾಡಿದ್ರು. ಅದರಲ್ಲೂ ಬೌಲಿಂಗ್ ಲೈನಪ್ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲರೂ ತಲಾ ಯಾರಿಗೂ ಮೋಸ ಆಗ್ಬಾರ್ದು ಅಂತ ಹೇಳ್ಬಿಟ್ಟು 2 ವಿಕೆಟು 1 ವಿಕೆಟು 4 ವಿಕೆಟ್ ಹಿಂಗೆ ಹಂಚ್ಕೊಂಡು ತಗೊಂಡ್ರು. ಸೊ ಈ ಕಡೆ CSK ಪರವಾಗಿ ಮಾತಾಡೋದಾದ್ರೆ, ಸೀಸನ್ 2025 ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಯಾವುದೇ ಥರ ಒಂದು ಬ್ಯಾಲೆನ್ಸ್ಡ್ ಟೀಮ್ನ ನಾವು ನೋಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ ಒಂದು ಕಡೆ ಋತುರಾಜ್ ಗಾಯಕ್ವಾಡ್ ಇಂಜುರಿಯಿಂದ ಹೊರಗುಳಿತಾರೆ. 2 ಮ್ಯಾಚಿಂದ 3ನೇ ಮ್ಯಾಚಿಂದ ಇನ್ನೊಬ್ರು ಯಾರೋ ಬರ್ತಾರೆ ಆ ಪ್ಲೇಸಿಗೆ. ಅವಾಗ ಹಿಂಗೆ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಒಬ್ಬ ಕ್ಯಾಪ್ಟನ್ ಮಧ್ಯೆ ಆಗಲಿ. ಈಗ ನೋಡಿ, ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿಲಿದ್ದಾಗ ಯಾವುದನ್ನು ಗೆಲ್ಲೋದಕ್ಕೆ ಆಗದೆ ಅವ್ರು ಏನು ಮಾಡ್ತಾರೆ, ಇಂಜುರಿ ಅನ್ನೋ ಒಂದು ಇದರಲ್ಲಿ ಹೊರಗುಳಿತಾರೆ. ಅದು ಒಂದು ಕಡೆ ಎಲ್ಲೋ ಒಂದು ಕಡೆ ಮೈನಸ್ ಆಯಿತು ಅಂತಂದರೆ ನಾವು ಅಂದ್ಕೊಂಡ್ವಿ ತುಂಬ ಸಲ ಇದೇ ಕಳೆದ ಸೀಸನಲ್ಲಿ ಜಡೇಜಾ ಅವರು ಬ್ಯಾಕ್ ಟು ಬ್ಯಾಕ್ ಸೋಲ್ತಾರೆ. ಆವಾಗ ಧೋನಿಗೆ ಕ್ಯಾಪ್ಟನ್ಸಿ ಸಿಗುತ್ತೆ. ಅವಾಗ ಬ್ಯಾಕ್ ಟು ಬ್ಯಾಕ್ ಗೆದ್ದು ಕ್ವಾಲಿಫೈ ಆಗಿರೋದು ನೋಡಿದ್ವಿ. ಸೊ ಆ ಸೀಸನ್ ಈ ವರ್ಷ ಆಗುತ್ತೆ ಅಂದ್ಕೊಂಡ್ವಿ. ಸೊ ಅದು ತುಂಬಾ ಉಲ್ಟಾ ಓಡಿತು. ಧೋನಿ ಕ್ಯಾಪ್ಟನ್ಸಿ ಬಂದಾಗಲೂ ಏನೂ ಕರಾಮತ್ ಆಗಲಿಲ್ಲ. ಯಾವುದೇ ಒಂದು ತಂಡ ಗೆಲ್ಲಕ್ಕಾಗಲಿಲ್ಲ. 5 ಸೋತಿರೋದು. 17 ಸೀಸನಲ್ಲಿ ಇದು ಕೆಟ್ಟ ಪ್ರದರ್ಶನ CSK ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಯಾವುದೇ ಒಂದು ಹೋಮ್ ಗ್ರೌಂಡಲ್ಲಿ ಸೋಲೋದಕ್ಕೆ ಯಾರೂ ಬಿಡಲ್ಲ, ಯಾರೂ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಈಗ ನಮ್ಮ RCBನೇ ಆಗಲಿ ತಗೊಳ್ಳಿ, 3 ಮ್ಯಾಚ್ ಸೋತ್ವಿ ನಾವು, ಇದೆ ಅನ್ಕೊಂಡ್ವಿ ನಾವು. ವುಮೆನ್ಸು ಹಿಂಗೆ ಮಾಡಿದ್ರು, ಹೊರಗಡೆ ಹುಲಿ ಥರ ಗೆದ್ಕೊಂಬಂದ್ರು, ಒಳಗಡೆ ಇಲಿ ಥರ ಸೋತ್ವಿ ಅಂತ. ಅದೇ ಥರ ನಮ್ದು ಆಯಿತು. ಹೊರಗಡೆ ನಮ್ಮವ್ರು ಗೆಲ್ತಾರಪ್ಪ, ಒಳಗಡೆ ಯಾರು ಸೊ ಅದನ್ನು ಸುಳ್ಳು ಮಾಡಿದ್ರು ನಮಗೆ.
ಮೂರು ಮುಕ್ತಾಯ ಮಾಡಿ 4ನೇದನ್ನು ಅದ್ದೂರಿಯಾಗಿ ಗೆದ್ಕೊಂಡ್ವಿ. ನೆಕ್ಸ್ಟ್ ಬರೋದು ಇದೇ 3ನೇ ತಾರೀಕು ಇದೇ CSK ಮೇಲೆ ನಾವು ಆಪೋಸಿಟ್ ಇದ್ದೀವಿ. ಸೊ ಅವತ್ತು ನಾವು ಗೆದ್ದು ಅಫಿಷಿಯಲಿ ನಾವು ಕ್ವಾಲಿಫೈ ಆಗ್ತೀವಿ, ಅಫಿಷಿಯಲಿ ಅವರು ಔಟ್ ಆಗಿದ್ದಾರೆ, ನಾವು ಔಟ್ ಆಫ್ ದ ಸೀಸನ್ ಆಗ್ತೀವಿ, ನಾವು ಸೆಮಿಫೈನಲಿ ಕ್ವಾಲಿಫೈ ಆಗ್ತೀವಿ. CSK ಬರೋ ವರ್ಷ ಆದ್ರೂ ಒಂದೊಳ್ಳೆ ತಂಡ ಕಟ್ಕೊಂಡು ನೆಕ್ಸ್ಟು ಒಂದು ಒಳ್ಳೆ ಟೀಮ್ ಕಟ್ಕೊಂಡು ಬರಲಿ. ಸೊ ಧೋನಿ ಅವರು ಈ ವರ್ಷ ಅಫಿಷಿಯಲಿ ರಿಟೈರ್ಡ್ ಕೊಟ್ಟರೆ ತುಂಬ ಒಳ್ಳೆಯದು. ಯಾಕೆಂದರೆ ಅಭಿಮಾನಿಗಳೆಲ್ಲ ಅವ್ರನ್ನ ಈ ರೀತಿ ಈ ಒಂದು ಪ್ರದರ್ಶನದಿಂದ ನೋಡೋದಕ್ಕಾಗಲ್ಲ. ಯಾಕೆಂದರೆ ಅವರು ಯಾವಾಗಲೂ ಒಂದು ಫಿನಿಷರ್ ರೋಲ್ ತೊಗೊಂಡಿರೋ, ಒಂದೊಳ್ಳೆ ಕ್ಯಾಪ್ಟನ್ ಕೂಲ್ ಅಂತ ಇರೋದು, ಇಂಡಿಯನ್ ಟೀಮಿಗೆ ಒಂದೊಳ್ಳೆ ಕಪ್ಗಳು ಗೆದ್ದುಕೊಟ್ಟಿರೋಂಥ ವ್ಯಕ್ತಿ ಈ ರೀತಿ ಕೆಟ್ಟ ಪ್ರದರ್ಶನ ಮಾಡುವಾಗ ನೋಡಿ ಗೆದ್ದೋರ್ನ ಅಟ್ಟದ ಮೇಲೆ ಕೂರಿಸಿ ಹೊಗಳಿದವರು ನಾವೇ, ಈಗ ಸೋತಾಗ ಅವ್ರನ್ನ ಬೈತಾ ಇರೋದು ನಾವೇ. ಸೊ ಅದಾಗಬಾರ್ದು. ಒಬ್ಬ ಪ್ರೀತಿಗೆ ಒಂದೊಳ್ಳೆ ರೀತಿ ಬೀಳ್ಕೊಡುಗೆ ಕೊಡೋಣ. ಯಾಕೆಂದರೆ ಅವರು ಟೀಮ್ ಇಂಡಿಯಾನ ಬೆಳೆಸಿರೋವಂಥವ್ರು, ಟೀಮ್ ಇಂಡಿಯಾ ಕಪ್ ಗೆದ್ಕೊಟ್ಟಿರೋವಂಥವ್ರು. ಸೊ ಆ ವ್ಯಕ್ತಿ ಈ ವರ್ಷ ಈ ಥರ ಪ್ರದರ್ಶನ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟು ಕೂಡ ಮಾಡಿರಲಿಲ್ಲ ನಾವು. ಸೊ ಆಗ್ಬಿಟ್ಟಿದೆ ಮೇಡಮ್. ಎಸ್, ಇನ್ನು ಪಂಜಾಬ್ ಟೀಮಲ್ಲಿ ಶ್ರೇಯಸ್ ಬ್ಯಾಟಿಂಗ್ ಇರಬಹುದು, ಸಿಮ್ರಾನ್ ಬ್ಯಾಟಿಂಗ್ ಇರಬಹುದು, ನಿನ್ನೆ ಬಹಳ ಚೆನ್ನಾಗಿತ್ತು. ಅವರಿಬ್ಬರ ಕೋಆರ್ಡಿನೇಷನು ಅಷ್ಟೇ ಚೆನ್ನಾಗಿತ್ತು. ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಆವಾಗಲೇ ನಿಮ್ಗೆ ಹೇಳಿದೆ ಮೇಡಮ್, ಯುವಕರು ತುಂಬಿದ್ದಾರೆ ಪಂಜಾಬಲ್ಲಿ ಅಂತ. ಯಾಕಂದರೆ ಅಲ್ಲಿ ಯುವಕರು ಇದ್ದಾಗ ಅವರಿಗೆ ಹೆಂಗೆ ಅಂದರೆ ಫಿಯರ್ಲೆಸ್ ಬ್ಯಾಟಿಂಗ್ ಆಡೋದು ಗೊತ್ತಿರುತ್ತೆ. ನನಗೇನಪ್ಪ ನನ್ನ ರೋಲ್ ಏನು, ಬ್ಯಾಟಿಂಗ್ ಆಡೋ ರೋಲು. ನಾನು ಬ್ಯಾಟಿಂಗ್ನ ಕೊಟ್ಟಿದ್ದಾರೆ ನನಗೆ, ನಾನು ಇಷ್ಟು ಬಾಲಲ್ಲಿ ಇಷ್ಟು ರನ್ ನೋಡ್ಕೊಟ್ಟು ಬಿಡ್ಬೇಕು ನನ್ನ ಟೀಮ್ಗೆ. ಆ ಟೀಮ್ ಏನಾರೇ ಮಾಡ್ಕೊಂಡು ನೆಕ್ಸ್ಟ್ ಬರೋರಿಗೆ ಆಗುತ್ತಾ ಒಂದು 50+ ರನ್ ನೋಡ್ಕೊಟ್ಬಿಡೋಣ. ಸೊ ಆ ಒಂದು ಕೆಲಸನ ಪ್ರತಿ ಮ್ಯಾಚಲ್ಲೂ ಮಾಡಿದ್ದಾರೆ ಸಿಂಗ್ ಅವರು. ಯಾಕೆ ಅಂತಂದರೆ ಅವ್ರು ನೋಡಿ ಕಳೆದ ಮ್ಯಾಚಲ್ಲಿ ಯಾವುದಲ್ಲೂ ಒಂಥರ ಡಮ್ಮಿ ಆಟ ಎಲ್ಲೂ ಆಡಿಲ್ಲ. ಅವ್ರು ಕೊಟ್ಟಿರೋ ಆಟ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ, ಚೆನ್ನಾಗಿ ಆಡ್ತಾರೆ. ವಿಕೆಟ್ ಕೀಪಿಂಗ್ ಅಂತ ಅವ್ರು ಇಂಗ್ಲೀಷ್ ಬರೋಕ್ಕೂ ಮುಂಚೆ ವಿಕೆಟ್ ಕೀಪಿಂಗ್ ಮಾಡ್ತಾ ಇದ್ರು, ತುಂಬ ಚೆನ್ನಾಗಿತ್ತು. ಈಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವ್ರದ್ದೇ ಆದ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ ಟೀಮ್ಗೆ. ಪ್ರಿಯಾಂಕ್ ಆರ್ಯ ಆಗಿರ್ಬೋದು, ಅವರು ಹೆಂಗೆ ಅಂದರೆ ನನಗೆ ಹಿಂಗೆ ಬೇಸಿಕಲ್ಲಿ ಕೊಟ್ಟಿದ್ರಪ್ಪ 6 ಓವರಲ್ಲಿ ಇಷ್ಟು ರನ್ ಬೇಕು ನನಗೆ, ಅಷ್ಟು ರನ್ ನೋಡ್ಕೊಟ್ಬಿಡೋಣ ನಾವು. ಯಾಕಂದರೆ ಬರೋರು ಚೆನ್ನಾಗಿ ಒಂದು ಮನಸ್ಥಿತಿಯಿಂದ ಬರ್ತಾರೆ ಅಂತ ಹೇಳ್ಬಿಟ್ಟು ಟೋಟಲಾಗಿ ಹೇಳ್ಬೇಕಂದ್ರೆ ಶ್ರೇಯಸ್ ಅಯ್ಯರ್ ಚೆನ್ನಾಗಿ ಆಡಿದ್ರು, ಸಿಂಗ್ ಚೆನ್ನಾಗಿ ಆಡಿದ್ರು, ಪ್ರಿಯಾಂಕ್ ಆರ್ಯ, ಈ 3 ಟಾಪ್ 3 ಬ್ಯಾಟರ್ ಏನಿದಾವೆ ಎಲ್ಲೂ ಫೇಲ್ ಆಗಿಲ್ಲ, ಚೆನ್ನಾಗಿದೆ. ಗೆಲ್ಲೋದಕ್ಕೆ ಇಷ್ಟೇ ಸಾಕಲ್ಲ. ಮತ್ತು ನೆಕ್ಸ್ಟ್ ಬೌಲಿಂಗ್ ವಿಭಾಗ ಅಂತ ಬಂದರೆ ಅಲ್ಲೂ ಚೆನ್ನಾಗಿ ಬ್ಯಾಲೆನ್ಸ್ಡ್ ಆಗಿದೆ. ನಾನು ನೆಕ್ಸ್ಟ್ RCB ಅಂತ ನೋಡಿಕೊಂಡ್ರೆ ಫಸ್ಟ್ ಪ್ಲೇಸಲ್ಲಿ, ಸೆಕೆಂಡ್ ಪ್ಲೇಸಲ್ಲಿ ನಾನು ಪಂಜಾಬ್ನ ನೋಡ್ತೀನಿ. ಇನ್ನು ನಿನ್ನೆ CSK ಟೀಮಲ್ಲಿ ಸ್ಯಾಮ್ ಕರಣ್ ಕೂಡ ಅವರು ಚೆನ್ನಾಗಿ ಆಡಿದ್ರು. ಬಟ್ ಇಲ್ಲಿ ಒಬ್ಬರ ಪ್ರಯತ್ನ ಏನೇನೂ ಆಗೋದಿಲ್ಲ. ಅದರಲ್ಲೂ ಕ್ರಿಕೆಟ್ನಲ್ಲಿ ಅನ್ನೋದಕ್ಕೆ ಒಂದೊಂದ್ಸಲ ಬೈಲಕ್, ಮೊನ್ನೆ ವೈಭವ್ ಸೂರ್ಯವಂಶಿ ಥರ. ಬಟ್ ತಂಡ ಇರೋದ್ರಿಂದ, ಇಲ್ಲಿ ಬಳಗ ಇರೋದ್ರಿಂದ ಎಲ್ಲರ ಎಫರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಸ್ಯಾಮ್ ಕರಣ್ ಬಗ್ಗೆ ನಿನ್ನೆ ಆಡಿದ ರೀತಿ ಏನು ಹೇಳ್ತೀರಾ? ನೀವು ಹೇಳಿದ್ದು ನಿಜ ಮೇಡಮ್. ಒಬ್ರ ಕೈಲಿ ಏನೂ ಆಗಲ್ಲ. ಸೊ ಒಬ್ರ ಕೈಲೇ ಎಲ್ಲ ಆಗುತ್ತೆ. ಸಮ್ ಟೈಮ್ಸ್ ಆಗುತ್ತೆ, ಸಮ್ ಟೈಮ್ಸ್ ಆಗಲ್ಲ. ನೋಡಿ ವೈಭವ್ ಸೂರ್ಯವಂಶಿ ಮಾತಾಡಿದ್ರಿ, ಅದಕ್ಕೂ ಮುಂಚೆ ಅಲ್ಲಿ ಜೈಸ್ವಾಲು ಸಖತ್ತಾಗಿ ಚೆನ್ನಾಗಿ ಸಾಥ್ ಕೊಟ್ಟರು. ಹಂಗಾಗ್ಬಿಟ್ಟು ಅವ್ರ ಆಪೋನೆಂಟ್ ಆಗಿ ಫಿಯರ್ಲೆಸ್ ಆಗಿ ಬ್ಯಾಟಿಂಗ್ ಆಡಿದ್ರು, ಒಂದು 100+ ರನ್ ನೋಡಿದ್ರು. ಸೊ ಅದೇನೆ ನಿನ್ನೆನೂ ಕೂಡ ಸ್ಯಾಮ್ ಕರಣ್ ಪಾಪ ಅವರು ಸಾಂಘಟಿಕ ಪ್ರಯತ್ನ ಮಾಡಿದ್ರು, ಒಬ್ಬರನ್ನೇ ಗೆಲ್ಲಿಸ್ಬೇಕು, ಹೊಡಿಬೇಕು ಅಂತ ಹೇಳ್ಬಿಟ್ಟು. ನೋಡಿ ಅವ್ರು ಹೊಡೆದಿದ್ದೇ ಸ್ಕೋರ್ ಲಾಸ್ಟು. ಅದಾದಮೇಲೆ ಒಂದು ಬೌಂಡ್ರಿ ಧೋನಿ ಬಿಟ್ಟರೆ, ಒಂದು 6 ಬಿಟ್ಟರೆ ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗ್ತಾ ಇದ್ವು. ನೋಡಿ ಅಲ್ಲಿ ಒಬ್ರು ಯಾರಾದರೂ ನಿಂತ್ಕೊಂಡು ಆಡ್ತಾರೆ ಅಂದರೆ ಆಪೋನೆಂಟ್ ಇರೋ ವ್ಯಕ್ತಿ ಸ್ವಲ್ಪ ಸಾಥ್ ಕೊಡಬೇಕು. ಆವಾಗ ಒಂದು ಟೀಮ್ಗೆ ಇದು 200+ ಆಗೋ ಸ್ಕೋರು ಇಷ್ಟು ಕಮ್ಮಿಗೆ ಇಳೀತು ಅನ್ನೋದಕ್ಕೆ ಕಾರಣನೇ CSK ತಂಡ. ಯಾಕೆಂದ್ರೆ ಟಾಪ್ ಆರ್ಡರ್ಲ್ಲೂ ರನ್ ಬರಲಿಲ್ಲ, ಮಿಡ್ಲ್ ಆರ್ಡರ್ ರನ್ ಬರಲಿಲ್ಲ, ಇವರೊಬ್ರು ಎಷ್ಟು ಅಂತ ಆಡ್ತಾರೆ. ಸೊ ಅಲ್ಲಿ ಡೇವಿಡ್ ಬ್ರೇವಿಸ್ ಕೂಡ ಚೆನ್ನಾಗಿ ಆಡಿದ್ರು. ಅದು ಮೇಡಮ್, ಈ ಫಾರಿನ್ ಪ್ಲೇಯರ್ ಬಿಟ್ರೆ ಇನ್ನು ನಮ್ಮ ಇಂಡಿಯನ್ ಪ್ಲೇಯರ್ ಅಂತ ಯಾರೊಬ್ರು ಕಾಂಟ್ರಿಬ್ಯೂಷನ್ ಕೊಡಲಿಲ್ಲ ಚೆನ್ನೈ ಟೀಮ್ಗೆ ಇದುವರೆಗೂ. ನೋಡಿ ಒಂದ್ಸಲಿ ರಚನ್ ರವೀಂದ್ರ ಆಡ್ತಾರೆ, ಒಂದ್ಸಲಿ ಕಾನ್ವೆ ಆಡ್ತಾರೆ, ಒಂದ್ಸಲಿ ಬ್ರೇವಿಸ್ ಆಡ್ತಾರೆ, ಒಂದ್ಸಲಿ ಸ್ಯಾಮ್ ಕರಣ್ ಆಡ್ತಾರೆ, ನೂರ್ ಅಹಮದ್ ಒಂದ್ಸಲಿ ಬೌಲಿಂಗ್ ಅಲ್ಲಿ ಮಿಂಚ್ತಾರೆ. ನೋಡಿ ಇವ್ರು ಫಾರಿನ್ ಪ್ಲೇಯರೇ ತಗೊಂಡ್ರೆ, ಇದು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಇರೋದ್ರಲ್ಲಿ ಇಂಡಿಯನ್ದಲ್ಲೇ ಯಾರು ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ ಅಂದ್ರೆ, ಸೊ ಯಾಕೆ ಮಾಡಬೇಕು, ಯಾಕೆ ಆಡಬೇಕು ಅವ್ರು? ನಾವು ಇಂಡಿಯಾದವ್ರಿಗೆ ಚಾನ್ಸ್ ಜಾಸ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಇಂಡಿಯನ್ ಪ್ರೀಮಿಯರ್ ಲೀಗಲ್ಲಿ ಇಂಡಿಯಾದವ್ರು ಚೆನ್ನಾಗಿ ಆಡ್ಲಪ್ಪ, ಇಂಡಿಯಾದವ್ರು ಮಿಂಚಲಿ, ಅವರೆಲ್ಲ ಮಿಂಚಿ ನಮ್ಮ ಇಂಡಿಯನ್ ಟೀಮಿಗೆ ಬರಲಿ ಅಂತ ಹೇಳ್ಬಿಟ್ಟು ಈ ಒಂದು ಫ್ರಾಂಚೈಸಿ ತಂಡ ರೆಡಿ ಮಾಡಿರೋದು. ಸೊ ಅಲ್ಲೇ ಎಡುತ್ತಾ ಇದೆ ಚೆನ್ನೈ ಟೀಮ್ ಅಂತ ಹೇಳ್ಬೋದು. ಇನ್ನು ಪಂಜಾಬ್ ಪ್ಲೇ ಆಫ್ಗೆ ಹೋಗುತ್ತೆ ಅಂತ ಹೇಳ್ತೀರಾ? ಈಗ ಯಾವುದೇ ಒಂದು ಈಗ ಹೆಂಗೆ ಇದು ಪಾಯಿಂಟ್ ಟೇಬಲಲ್ಲಿ ಒಂಥರ ಹೆಂಗೆ ಮ್ಯಾಜಿಕ್ ನಡೀತಾ ಇದೆ ಮೇಡಮ್. ಕೆಳಗಿರೋರು ಮೇಗೆ ಬರ್ತಿದ್ದಾರೆ, ಮೇಲಿರೋರು ಹೆಂಗೆ ಅಂದರೆ ಮೇಲೆ ಕೆಳಗೆ ಮೇಲೆ. ಆದರೆ ಲಕ್ಕಿಲಿ ನಮ್ದು ಏನಿದೆ RCB ಒಂಥರ ಭದ್ರ ಬುನಾದಿ ಆಗಿ ಕೂತ್ಬಿಟ್ಟೈತೆ, ಫಸ್ಟಲ್ಲಿ ಕುಚ್ಕೊಂಡ್ಬಿಟ್ಟೈತೆ. ಅಲ್ಲೇ ಇರಲಿ ಅದು ಅಲ್ಲೇ ಇರಲಿ, 3ನೇ ತಾರೀಕು ಗೆದ್ದು ಅದು ಕ್ವಾಲಿಫೈ ಆಗಲಿ. ಹೆಂಗೆ ಅಂದರೆ ಈಗ ಒಂಥರ ಖುಷಿ ಆಗ್ತಾಯಿದೆ ಟೈಮ್ ಟೇಬಲ್ ಪಾಯಿಂಟ್ ಟೇಬಲ್ಲು ಆಡೋ ರೀತಿ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಜಂಪಿಂಗ್ ಜಾಗ ಆಡ್ತಿದ್ದಾರೆ. ಸೊ ಪಂಜಾಬು ಆಲ್ಮೋಸ್ಟ್
ಒಂದು ಕಡೆ ಎಲ್ಲೋ ನೋಡಿದ್ದೆ, ABD ಅವರು ಒಂದು ಮಾತು ಹೇಳ್ತಾರೆ, ಒಂದು 4 ತಂಡ ಏನಾದರೂ ನಾನು ಕೊಟ್ಟರೆ, ಈ 2025 ತಂಡ ಕೊಟ್ಟರೆ ಪಂಜಾಬು, RCB, MI, ಸೊ ಈ ಥರ ಒಂದು ತಂಡಗಳು ಹೇಳ್ತಾರೆ. ಅದರಲ್ಲಿ ನಾನು ಹೇಳ್ತೀನಿ RCB ಇರುತ್ತೆ, ಪಂಜಾಬ್ ಇರುತ್ತೆ, MI ಇರುತ್ತೆ. ಇನ್ನೊಂದು ನನ್ನ ಪ್ರಕಾರ KKR ಬಂದರೆ ಬರ್ಬೋದು, ಬರ್ದೇನೂ ಇರ್ಬೋದು ಮೇಡಮ್. ಇಷ್ಟು ಇರುತ್ತೆ. ಮ್ಯಾಜಿಕ್ ಅಂತೂ ಆಗೇ ಆಗುತ್ತೆ ಪಾಯಿಂಟ್ ಟೇಬಲಲ್ಲಿ. ಇನ್ನು CSK ಮೊದಲ ಟೀಮು ಈ ಬಾರಿ IPLನಿಂದ ಹೊರಬಿದ್ದಿರುವಂತಹ ಟೀಮು ಅಂದ್ಕೊಂಡೇ ಇರಲಿಲ್ಲ ಅನ್ಸುತ್ತೆ ಯಾರು ಕೂಡ. ಬಟ್ ಇತ್ತೀಚೆಗಿನ ಅವರ ಪ್ರದರ್ಶನ ನೋಡ್ಕೊಂಡು ಬರ್ತಾ ಎಲ್ಲೋ ಒಂದು ಕಡೆ ಅವರ ಅಭಿಮಾನಿಗಳಿಗೂ ಕೂಡ ನಿರಾಸೆ ಆಗೋಗಿರುತ್ತೆ. ಬಟ್ ಸೋಲು ಗೆಲುವು ಇದ್ದಿದ್ದೆ. ಸೊ ನಾವು ಮೈನಸನ್ನು ಮಾತನಾಡಬೇಕಾಗತ್ತೆ, ಪ್ಲಸ್ಸನ್ನು ಮಾತನಾಡಬೇಕಾಗತ್ತೆ. ಸೊ ಅವರು ಕೂಡ 5 ಬಾರಿ ಕಪ್ಪನ್ನು ಕೂಡ ಗೆದ್ದಿದ್ದಾರೆ, ಅದನ್ನು ಮರೆಯೋಕ್ಕಾಗಲ್ಲ. ಬಟ್ ನೋಡೋಣ, ನೆಕ್ಸ್ಟ್ ಸೀಸನ್ನಲ್ಲಾದರೂ ಚೆನ್ನಾಗಿ ಆಡಲಿ ಅಂತ ನಾವೊಂದು ವಿಶ್ ಮಾಡ್ಬೋದು ಅಷ್ಟೇ. ಯಾಕಂದರೆ ಅಟ್ ದ ಎಂಡ್ ಆಫ್ ದ ಟೈಮ್, ಎಂಡ್ ಆಫ್ ದ ಡೇ ಎಲ್ಲರೂ ಕೂಡ ಟೀಮ್ ಇಂಡಿಯಾ ಆಟಗಾರರೇ. ಸೊ ನಾವು ಇಲ್ಲಿ ಯಾರನ್ನೂ ಕೂಡ ಬಿಟ್ಕೊಡೋ ಮಾತೇ ಇಲ್ಲ. RCB ನಮ್ಮ ಫೇವ್ರೆಟ್ ಟೀಮ್ ಆಗಿರಬಹುದು, ಬಟ್ CSK ಅಲ್ಲಿ ಇರೋರು ನಮ್ಮ ಟೀಮ್ ಇಂಡಿಯಾ ಆಟಗಾರರಾಗಿರೋದ್ರಿಂದ ಆಗಲೇ ನೀವು ಹೇಳ್ತಾ ಇದ್ರಿ ಧೋನಿ ಅವರ ಬಗ್ಗೆನೂ ಕೂಡ. ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಮುಂದಿನ ವರ್ಷಕ್ಕೆ ಧೋನಿ ಅವರು ಇರ್ತಾರಾ ಇರಲ್ವಾ ಅಂತ ಅನ್ಸಿದ್ರೆ ಏನು ಹೇಳ್ತೀರಾ ಮಂಜು? ಮೇಡಮ್, ನಾನು ಅವ್ರನ್ನ ಮಾತಾಡೋಷ್ಟು ದೊಡ್ಡವನು ನಾನಲ್ಲ. ಯಾಕೆಂದರೆ ಅವರು ಇಂಡಿಯನ್ ಟೀಮಿಗಾಗಲಿ, ಒಂದು ಫ್ರಾಂಚೈಸಿ ಟೀಮ್ಗಾಗಲಿ, ಒಂದು ದೇಶಕ್ಕೋಸ್ಕರ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ಸೊ ಆ ಒಬ್ಬ ವ್ಯಕ್ತಿ ಹೋದ ಸೀಸನ್ನೇ ಅಫಿಷಿಯಲಿ ನಾವು ರಿಟೈರ್ಮೆಂಟ್ ಕೊಟ್ಟಿದ್ರೆ ಒಂದು ಒಳ್ಳೆ ಎಕ್ಸ್ಪೆಕ್ಟೆಡ್ ಇರೋದು. ಇನ್ನೊಂದು CSK ಟೀಮ್ ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ, ಕಳೆದ ಬಾರಿ ನೋಡಿದಾಗ ನಾವು ಪ್ರಾಕ್ಷನಲ್ಲಿ ನಮಗೆ ಒಂದು ಒಳ್ಳೆ ಪ್ಲೇಯರ್ಗಳು ಸಿಗಲಿಲ್ಲ ಅಂದರೆ ಪ್ಲೇಯರ್ಗಳ ಮೇಲೆ ಬ್ಲೇಮ್ ಮಾಡ್ತಾ ಇದೆ. ಸೊ ಯಾಕೆಂದರೆ ಇದು GT ಅಂತ ಒಂದು ಒಳ್ಳೆ ಪ್ಲೇಯರ್ ಇಲ್ಲ, ಅವರು ಟಾಪ್ ಆಫ್ ದ ಟೇಬಲಲ್ಲಿ ಮುನ್ನುಗ್ತಾ ಇದ್ದಾರೆ. ಸೊ ಇಲ್ಲೂ ಏನು ಕಮ್ಮಿ ಆಟಗಾರ ಏನಿಲ್ಲ. MS ಧೋನಿ ಇದ್ದಾರೆ, ಜಡೇಜಾ ಇದ್ದಾರೆ, ಅಶ್ವಿನ್ ಇದ್ದಾರೆ, ರವೀಂದ್ರ ಇದ್ದಾರೆ, ಎಲ್ಲ ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಟೀಮ್ ಮ್ಯಾಚ್ ಆಡಿರೋಂಥ ವ್ಯಕ್ತಿಗಳು ಇರೋದ್ರಿಂದ ಸೊ ನಾನೆಲ್ಲೋ ಅಂತೀನಿ ಇದು ಒಂದು ಒಳ್ಳೆ ಗುಡ್ ಟೀಮ್ ಅಂತಲೇ ಹೇಳ್ತೀನಿ. ಎಲ್ಲ ಟೀಮ್ಗಿಂತ ಹೋಲ್ಕೊಂಡ್ರೆ ನಾನು CSK ಅಂತಂದರೆ ಭಯ ಯಾರಿಗೆ ಆಗಲಿ, ಅಪೋನೆಂಟ್ ಟೀಮ್ಗೆ. CSK ಅದು ಬೌಲಿಂಗಲ್ಲಿ ಸ್ಟ್ರಾಂಗ್ ಇದೆ, ಬೌಲಿಂಗ್ ಹೋಮ್ ಗ್ರೌಂಡು ಅಂತ ಬಿಟ್ಟರೆ ಯಾವುದು ಮ್ಯಾಚ್ನ ಬಿಟ್ಕೊಡಲ್ಲ ಅನ್ನೋ ಒಂದು ಮಟ್ಟಕ್ಕಿತ್ತು. ಸೊ ಸರ್ ನೀವು ಹೇಳಿದ್ರಿ ಮೇಡಮ್, ಅದು ಒಂದು ಒಳ್ಳೆ ಗುರ್ತಾಟ. ಯಾಕೆಂದರೆ ಇಂಡಿಯನ್ ಟೀಮಲ್ಲಿ ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಸಿರೋ ಜಡೇಜಾ ಇದ್ದಾರೆ, ಅಶ್ವಿನ್ ಇದ್ದಾರೆ, ಧೋನಿ ಇದ್ದಾರೆ. ಇಂಥ ವ್ಯಕ್ತಿಗಳು ಇದ್ದಾಗ ನಾವು ಅವ್ರನ್ನ CSK ಅಂತ ಅಂದಾಗ ನೋಡಿ, ನಮ್ಮ RCBಗೂ CSKಗೂ ಹೋಲಿಕೆ ಮಾಡಿಕೊಂಡ್ರೆ ನಮ್ಮಲ್ಲಿ ಲಾಯಲ್ಟಿ ಜಾಸ್ತಿ ಇದೆ, ಅವರಲ್ಲಿ ಲಾಯಲ್ಟಿ ಕಮ್ಮಿ ಇದೆ. ಸೊ ಅದನ್ನು ಮಾತಾಡಬಾರ್ದು. ಯಾಕೆಂದರೆ ಎಲ್ಲ ತಂಡಗಳು IPL ಫ್ರಾಂಚೈಸಿಗೋಸ್ಕರ ಆಡೋದೆ. ನೆಕ್ಸ್ಟ್ ವರ್ಷ ಬರೋದ್ರಲ್ಲಿ ಒಂದು ಒಳ್ಳೆ ಸ್ಟ್ರಾಂಗ್ ಟೀಮ್ ಆಗಿ ಬರಲಿ, ಹೊಸ ನಾಯಕತ್ವ ನೋಡ್ತೀವಿ, ಋತುರಾಜ್ ಗಾಯಕ್ವಾಡ್ ಬೇಗ ಗುಣಮುಖರಾಗಿ ಬರಲಿ, ಒಂದು ಒಳ್ಳೆ ಟೀಮ್ ಕಟ್ಕೊಂಬರಲಿ ನಮ್ಮ IPL ಫ್ರಾಂಚೈಸಿಗೆ ಅಂತ ಹೇಳ್ತೀನಿ. ಎಸ್ ಮಂಜು, ಇನ್ನು ಇವತ್ತಿನ ಮ್ಯಾಚ್ ಬಗ್ಗೆ ಮಾತನಾಡೋಣ. ಇವತ್ತು RR ವರ್ಸಸ್ MI. ಇದ್ರ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ಒಂದು ವಿರಾಮವನ್ನು ತೆಗೆದುಕೊಳ್ಬಿಡೋಣ. ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ, ನಾವು ತೋರಿಸುವಂತಹ ನಂಬರ್ಗೆ ಕರೆ ಮಾಡಿ ಲೈವ್ನಲ್ಲಿ ಮಾತನಾಡಬಹುದು ನಿನ್ನೆ ಮ್ಯಾಚ್ ಬಗ್ಗೆ ಹಾಗೆ ಇವತ್ತಿನ ಮ್ಯಾಚ್ ಬಗ್ಗೆ. ಮಂಜು, ಇನ್ನು ಇವತ್ತು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ MI ತಂಡ, ಮುಂಬೈ ಇಂಡಿಯನ್ಸ್. ಸೊ ಒಂದು ಕಡೆ ರಾಯಲ್ಸ್ ಟೀಮ್ಗೆ ಮಾಡು ಇಲ್ಲವೇ ಮಡಿ, ಗೆಲ್ಲಲೇಬೇಕು, ಇಲ್ಲ ಅಂದರೆ ಅವರು ಪ್ಲೇ ಆಫ್ ಟೂರ್ನಿಯಿಂದಲೇ ಹೊರಬೀಳ್ತಾರೆ. ಸೆಕೆಂಡ್ ಟೀಮ್ ಆಗುತ್ತೆ ಒಂದು CSK RR. ಸೊ ಇವತ್ತು ಹೇಗೆ ಆಡ್ತಾರೆ ಅನ್ನೋ ಕುತೂಹಲ ಒಂದು ಕಡೆ. ಮತ್ತೊಂದು ಕಡೆ ವೈಭವ್ ಸೂರ್ಯವಂಶಿ ಲಾಸ್ಟ್ ಮ್ಯಾಚ್ನಲ್ಲಿ ಮಾಡಿದಂತಹ ಮೋಡಿ ಇವತ್ತು ಮಾಡ್ತಾರಾ ಇಲ್ವಾ ಅಂತ. ಫಾರ್ ಎಕ್ಸಾಂಪಲ್, ಈಗ ಒಂದು ಸಿನಿಮಾ ಗೆದ್ದು ಬಿಟ್ರೆ ಸೊ ಆ ನಿರ್ದೇಶಕರಿಗೆ, ಆ ನಿರ್ಮಾಪಕರಿಗೆ ಪಾರ್ಟ್ 2 ಮಾಡಿದಾಗ ಅದಷ್ಟೇ ಮಟ್ಟಿಗೆ ಗೆಲ್ಲಬೇಕು ಅನ್ನೋ ತಲೆನೋವು ಇರುತ್ತಲ್ಲ, ಅದಕ್ಕಿಂತ ರಿಸ್ಕ್ ಬೇರೆ ಯಾವುದೂ ಇರೋದಿಲ್ಲ. ಸಿನಿಮಾ ಸೋತು ಬಿಟ್ರೆ ಮುಂದೆ ಯಾವುದೋ ಒಂದು ಸಿನಿಮಾ ಮಾಡಬಹುದು ಅಂತ ಹೀರೋಗೂ ಕೂಡ ಅಷ್ಟೊಂದು ಟೆನ್ಷನ್ ಇರಲ್ಲ. ಬಟ್ ಇಲ್ಲಿ ಹೆಂಗೆ ಅಂದ್ರೆ ವೈಭವ್ ಸೂರ್ಯವಂಶಿ ಮೊನ್ನೆ ಹೀರೋ ತರ ಮಿಂಚಿಬಿಟ್ಟಿದ್ದಾರೆ. ಈಗ ಸೆಕೆಂಡ್ ಫಿಲ್ಮ್ ಮಿಂಚಲೇಬೇಕು ಆ ರೀತಿ, ಬಟ್ ಮಿಂಚುತ್ತಾರ ಇಲ್ವಾ ಅನ್ನೋದೇ ಡೌಟ್ ಆಗ್ತಾ ಇದೆ. ಸೊ ಏನ್ ಹೇಳ್ತೀರಾ? ನೀವು ಹೇಳಿದ್ದು 100% ಸತ್ಯ ಮೇಡಮ್. ಯಾಕೆಂದ್ರೆ ಒಂದ್ ಕಡೆ ಓದಿದ್ದೆ ನಾನು, ಸೋತ್ಬಿಟ್ರೆ ನೀವು ಹೇಳಿದ್ರಿ, ಸೋತ್ಬಿಟ್ರೆ ಯಾವುದೇ ಒಂದು ಟೆನ್ಷನ್ ಇಲ್ಲ, ನೆಕ್ಸ್ಟ್ ಗೆಲ್ಲೋಕೆ ಹೊಸ ಪ್ಲಾನ್ ಮಾಡ್ಕೊಂತೀವಿ. ಸೊ ಗೆದ್ದ ಮೇಲೆ ಆ ಗೆಲುವನ್ನ ಉಳಿಸ್ಕೋಬೇಕು, ಕಂಟಿನ್ಯೂ ಮಾಡಬೇಕು. ಇಲ್ಲಾಂದ್ರೆ ಒಂಚೂರು ಎಡುವುದು ಅಂದ್ರೆ ನಮ್ಗೆ ನೆಕ್ಸ್ಟ್ ಯಾವುದೇ ಒಂದು ಆಪರ್ಚುನಿಟಿ ಸಿಗಲ್ಲ. ಸೊ ಆಪರ್ಚುನಿಟಿ ಸಿಕ್ಕಿದೆ, ಅದನ್ನ ನೆಕ್ಸ್ಟ್ ಈಗ ನೀವು ಹೇಳಿದ್ರಿ ಒಂದು ಒಳ್ಳೆ ಫಿಲಮ್ ಸಿಕ್ಕಿದೆ, ಆ ಫಿಲಮ್ ದೊಡ್ಡ ಹೀರೋ ಆಗಿ ಮಿಂಚಿದ್ದಾರೆ. ನೆಕ್ಸ್ಟ್ ಈಗ ದೊಡ್ಡ ಫಿಲಮ್ ಇದೆ, ಈಗ MI ಅಂತ, ಮುಂಬೈ ಅಂತ ದೊಡ್ಡ ಮೂವಿ ಅವ್ರಿಗೆ ಸಿಕ್ಕಿದೆ. ಈಗ ಕ್ರೀಡಾಂಗಣದಲ್ಲಿ MI ಅಂತ ದೊಡ್ಡ ತಂಡ ಇಡೀ ಫ್ರಾಂಚೈಸಿಲೇ IPL ವೇದಿಕೆಯಲ್ಲೇ ಒಂದು ಹೆಂಗೆ ಸ್ಟ್ರಾಂಗ್ ಟೀಮ್ ಅಂತ ನಾನು ಹೇಳೋದಾದ್ರೆ, RCB ಬಿಟ್ಟರೆ ನೆಕ್ಸ್ಟ್ ನಾನು ಮುಂಬೈಗೆ ನಾನು ಜಾಸ್ತಿ ಪರ್ಸೆಂಟೇಜ್ ಕೊಡೋದು ಸ್ಟ್ರಾಂಗ್ ಟೀಮಲ್ಲಿ. ಸೊ ಅಂತ ಒಂದು ತಂಡದ ಆಪೋಸಿಟ್ ನೀವು ಆಡ್ತೀರಾ ಅಂತಂದಮೇಲೆ ಸೇಮ್ ಅಕ್ಯುರೇಷನ್ ಇಟ್ಕೋಬೇಕು, ಸೇಮ್ ಬ್ಯಾಟಿಂಗ್ ಲೈನ್ ಇಟ್ಕೋಬೇಕು, ಸೇಮ್ ಸ್ಪೀಡ್ ಇಟ್ಕೋಬೇಕು.
ಕೊಡಬೇಕು. ನೀವು ಕಳೆದ ಬಾರಿ ಯಾರ್ಯಾರಿಗೆ ಏನೇನು ವಾಪಸ್ ಕೊಟ್ಟಿದ್ದೀರೋ ಅದನ್ನು ಇಲ್ಲಿ ಬೂಮ್ರಾ ಅಂತ ಬೌಲರಿಗೆ ಕೊಡಬೇಕು, ಟ್ರೆಂಟ್ ಬೋಲ್ಟ್ ಅಂತ ಬೌಲರಿಗೆ ಕೊಡಬೇಕು, ಆಮೇಲೆ ಸ್ಯಾಂಟ್ನರ್ ಅಂತ ಬೌಲರ್ಗಳಿಗೆ ನೀವು ವಾಪಸ್ ಕೊಡಬೇಕು ಅಂತಂದರೆ ಸೇಮ್ ಏನು ತಲೆಗೆ ಇಟ್ಕೋಬಾರ್ದು. ನೀವು ಫಸ್ಟ್ ಮ್ಯಾಚಲ್ಲಿ ಹೀರೋ ಆಗ್ಬಿಟ್ಟೆ, ನಾನು ನೆಕ್ಸ್ಟ್ ಮ್ಯಾಚಲ್ಲಿ ಹೆಂಗೋ ಆಡ್ಬಿಟ್ರೆ ನಡೆದೋಗುತ್ತೆ ಒಂದು ಆಡೋಣ ಅಂತ. ಸೇಮ್ ಅದೇ 100 ಈ ಮ್ಯಾಚಲ್ಲಿ ನೋಡಿದಾಗ ನೀವು ಡಬಲ್ ಸೂಪರ್ ಹೀರೋ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಸೊ ಅದನ್ನು ನೀವು ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಎಸ್, ಇನ್ನು ಮತ್ತೊಂದು ಕಡೆ ವೈಭವ್ ಸೂರ್ಯವಂಶಿ ಬಗ್ಗೆ ಇವತ್ತು ಇಡೀ ದೇಶವೇ ಮಾತನಾಡ್ತಾ ಇದೆ ಮಂಜು. ಅಷ್ಟೇ ಅಲ್ಲ, ಹೊರದೇಶದವರು ಕೂಡ ಮಾತನಾಡ್ತಾ ಇದ್ದಾರೆ. ಸೊ ಅವರಿಗೆ ಬೇರೆ ಬೇರೆ ರಾಜ್ಯದ CMಗಳು ಗಿಫ್ಟ್ಗಳನ್ನು ಕೂಡ ನೀಡ್ತಾ ಇದ್ದಾರೆ. ಸೊ ಒಬ್ಬ 14 ವರ್ಷದ ಹುಡುಗ ಇಷ್ಟರ ಮಟ್ಟಿಗೆ ಸಾಧನೆ ಮಾಡ್ತಾರೆ ಅಂದರೆ ಅದು ನಿಜಕ್ಕೂ ಕೂಡ ಸುಲಭದ ಮಾತೇ ಇಲ್ಲ. ಅವರ ಪರಿಶ್ರಮ ಕೂಡ ಅದು ಅವ್ರಿಗಷ್ಟೇ ಗೊತ್ತಿರುತ್ತೆ. ಈಗ ಫೀಲ್ಡಲ್ಲಿ ಬಂದು ಹಾಡೋದು ಅವ್ರಿಗೂ ಕೂಡ ಅಷ್ಟೇ ಪ್ರೆಷರ್ ಇರುತ್ತೆ. ಅದು ಕೂಡ ಒಬ್ಬ 14 ವರ್ಷದ ಹುಡುಗ, ಕೋಟ್ಯಾಂತರ ಅಭಿಮಾನಿಗಳು ನೋಡ್ತಾ ಇರ್ತಾರೆ. ಸೊ ಫೀಲ್ಡ್ ಅಲ್ಲಿ ಬಂದು ಆಡಬೇಕು ಅಂತಂದ್ರೆ ಪ್ಯಾನಿಕ್ ಮತ್ತೊಂದು ಮಗದೊಂದು ಆಡ್ತಾರೆ. ಅಂಡ್ ಅವರು ಇರುವಂತಹ ಈಗ ಕಿರಿಯ ಆಟಗಾರರಿಗೂ ಕೂಡ ಒಂದು ಒಳ್ಳೆ ಸ್ಫೂರ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡೋಣ ಇವತ್ತು ಹೇಗೆ ಆಡ್ತಾರೆ ಅಂತ. ಮತ್ತೊಂದು ಕಡೆ ನೀವು ಹೇಳ್ದಂಗೆ ಮುಂಬೈ ಇಂಡಿಯನ್ಸ್ ಸ್ಟ್ರಾಂಗ್ ಟೀಮು. ಸೊ ಈಗಾಗಲೇ ಪಾಯಿಂಟ್ ಟೇಬಲ್ ನಲ್ಲಿ 3rd ಪ್ಲೇಸ್ ಅಲ್ಲಿ ಇದ್ದಾರೆ. ಸೊ ಅವ್ರು ಇವತ್ತು ಹೆಂಗೆ ಆಡಬಹುದು ಅಂತ. ಮೇಡಮ್, ಫಸ್ಟ್ ಸೂರ್ಯವಂಶಿ ಬಗ್ಗೆ ಸೂರ್ಯವಂಶಿ ಪ್ಲಸ್ ರಾಹುಲ್ ದ್ರಾವಿಡ್ ಬಗ್ಗೆ ಮಾತಾಡ್ತೀನಿ. ರಾಹುಲ್ ದ್ರಾವಿಡ್ ಇಂಥ ವ್ಯಕ್ತಿಗಳನ್ನ ತುಂಬ ಜನನ ಟ್ರೈನ್ ಅಪ್ ಮಾಡಿ ಒಂದು ಒಳ್ಳೆ ಸೂಪರ್ ಹಿಟ್ ಮಾಡಿದ್ದಾರೆ. ಅದರಲ್ಲಿ ಶುಭ್ಮನ್ ಗಿಲ್ ಆಗಿರ್ಬೋದು, ಸ್ಯಾಮ್ಸನ್ ಆಗಿರ್ಬೋದು, ಪಂತ್ ಆಗಿರ್ಬೋದು, ಗಿಲ್ ಆಗಿರ್ಬೋದು, ಜೈಸ್ವಾಲ್ ಆಗಿರ್ಬೋದು. ಇಂಥ ಒಂದು ಸೂಪರ್ ಹೀರೋ ಆಪೋಸಿಟ್ ಸೂಪರ್ ಹೀರೋ ಗರ್ಡಿಲ್ ನೀವು ಬೆಳೆದು ನೀವು ಮಿಂಚಿದ್ದೀರ ಅಂತಂದರೆ ಸೊ ಇದಕ್ಕಿಂತ ಬೇರೆ ಒಂದು ಮ್ಯಾಟ್ರೇ ಇಲ್ಲ. ಯಾಕೆಂದರೆ ಅಂಥ ಒಬ್ಬ ದೊಡ್ಡ ದೇಶ ಕಂಡಂತಹ ದೊಡ್ಡ ಒಳ್ಳೆ ಕೋಚ್ ಅವರು. ಅಂಥದ್ರಲ್ಲೂ ನಿಮಗೆ ಒಂದು ಟ್ರೈನ್ ಅಪ್ ಮಾಡಿ ನಿಮಗೆ ಒಂದು ಬಿಲೀವ್ ಇಟ್ಟು ನಿಮ್ಮನ್ನ ಆಕ್ಷನಲ್ಲಿ ತಗೊಂಡು ನಾನು ಅವನ್ನ ಬೆಳೆಸ್ತೀನಿ ಅಂತ ಹೇಳ್ಬಿಟ್ಟು ತಗೊಂಡು ನೀವು ಅವ್ರ ಗರ್ಡಿಲ್ ನೀವು ಬೆಳೆದಿದ್ದೀರಾ ಅಂತಂದರೆ ಸೊ ಅದಕ್ಕಿಂತ ದೊಡ್ಡ ಮಾತಿಲ್ಲ. ಸಚಿನ್ ತೆಂಡೂಲ್ಕರ್ ಒಂದು 4 ಪಾಯಿಂಟ್ ಹೇಳ್ತಾರೆ ರಘುವಂಶಿ ಬಗ್ಗೆ, ಸೂರ್ಯವಂಶಿ ಬಗ್ಗೆ ಸಾರಿ. ಏನಿದೆ ಅಪ್ರೋಚ್ ಏನಿದೆ ಅದೇ ಅಪ್ರೋಚಲ್ಲಿ ಮೇಂಟೈನ್ ಮಾಡಬೇಕು ಅವರು. ನೆಕ್ಸ್ಟ್ ಏನಿದೆ ಬ್ಯಾಟ್ ಸ್ಪೀಡ್ ಏನಿದೆಯೋ ಅದನ್ನೇ ಕಮ್ಮಿ ಮಾಡ್ದಂಗೆ ಅದನ್ನೇ ಕಂಟಿನ್ಯೂ ಮಾಡಬೇಕು. ಸೊ ಅದಾದಮೇಲೆ ಲೆಂತು ಲೈನಲ್ಲಿ ಏನು ಬ್ಯಾಟಿಂಗ್ ಆಡ್ತಿದ್ದೀರಾ ನೀವು ಅದನ್ನೇ ನೀವು ಕಂಟಿನ್ಯೂ ಮಾಡಿದ್ರೆ ಆಬ್ವಿಯಸ್ಲಿ ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಸೊ ಈಗ ಏನಿದೆ ಈ ಗತವೈಭವ ಏನಿದೆ, ವೈಭವ್ ಸೂರ್ಯವಂಶಿ ಗತವೈಭವ ಏನಿದೆ ಅದನ್ನೇ ಒಂಚೂರು ಕಂಟಿನ್ಯೂ ಮಾಡಬೇಕು, ಇನ್ನೂ ಜಾಸ್ತಿ ಮಾಡಬೇಕು. ಈಗ ಕಮ್ಮಿ ಮಾಡ್ತಾ ಹೋಗ್ಬಾರ್ದು, ಅದನ್ನು ದುಪ್ಪಟ್ಟು ಮಾಡ್ತಾ ಹೋದರೆ ಅದಕ್ಕೊಂದು ಡಬಲ್ ವ್ಯಾಲ್ಯೂ ಸಿಗುತ್ತೆ ನಿಮಗೆ ಆಗಲಿ, ನಿಮ್ಮ ಟೀಮ್ಗೆ ಆಗಲಿ, ನಿಮ್ಮಪ್ಪ ನಿಮ್ಗೇನು ಫ್ರಾಂಚೈಸಿಗಾಗಲಿ. ಒಟ್ಟು ಒಂದು ಸರ್ಕಲ್ ಏನಿದೆ ನಿಮ್ಮದು, ಆ ಸರ್ಕಲಲ್ಲಿ ನೀವು ಸೂಪರ್ ಹೀರೋ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಆಲ್ರೆಡಿ ಸೂಪರ್ ಹೀರೋ ಆಗಿದ್ದೀರಾ. ನೆಕ್ಸ್ಟ್ ಮ್ಯಾಚ್ಗಳಿಗಾಗಲಿ, ಈಗ ಇವತ್ತು ಬರೋ ಮ್ಯಾಚಲ್ಲಿ ಏನಾದರೂ ನೀವು ಒಂಚೂರು ಮಿಂಚ್ಬಿಟ್ರೆ, ನೀವೇನ ಗೆಲ್ಸ್ಕೊಟ್ಬಿಟ್ಟು ಅಥವಾ ನಿಮ್ಮ ಕೈಯಿಂದನೇ ಗೆದ್ಬಿಟ್ರೆ ನಿಮ್ಮನ್ನು ಅಷ್ಟು ಮೆರೆಸೋಷ್ಟು ದೇಶ ಇನ್ಯಾವುದೂ ಇಲ್ಲ ಅಂತ ನಾನು ಹೇಳ್ತೀನಿ ಮೇಡಮ್. ಎಸ್, ಹಾಗೆ ಮುಂಬೈ ಇಂಡಿಯನ್ಸ್ ಟೀಮ್ ಬಗ್ಗೆ ಹೇಳೋದಾದ್ರೆ ಮಂಜು, ಇವತ್ತು ಯಾವ ರೀತಿ ಆಡಬಹುದು ಅವರು, ಯಾಕಂದ್ರೆ ಈ ಟೀಮ್ನ ನಾವು ಕಡೆಗಣಿಸೋದೇ ಇಲ್ಲ. ಸೊ ಯಾಕಂದ್ರೆ ಸ್ಟ್ರಾಂಗ್ ಟೀಮ್ ಒನ್ ಆಫ್ ದಿ ನೀವಾಗಲೇ ಹೇಳ್ದಂತೆ. ಸೊ ಇವತ್ತು ಯಾವ ರೀತಿ ಅಬ್ಬರಿಸ್ತಾರೆ, ಸೊ ಏನೆಲ್ಲ ಪ್ಲಸ್ ಪಾಯಿಂಟ್ಸ್ ಇವರಲ್ಲಿದೆ ಅಂತ. ಪ್ಲಸ್ ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ ರೋಹಿತ್ ಶರ್ಮಾ ಫಾರ್ಮಲ್ಲಿದ್ದಾರೆ, ಬೂಮ್ರಾ ಫಾರ್ಮಲ್ಲಿದ್ದಾರೆ. ನೋಡಿ ಬ್ಯಾಟಿಂಗಲ್ಲಿ ಅವ್ರು ಫಾರ್ಮಲ್ಲಿ ಬಂದರೆ ಬೌಲಿಂಗಲ್ಲಿ ಇವ್ರು ಫಾರ್ಮಲ್. ನೋಡಿ ಅವ್ರು ಬರೋಕ್ಕೂ ಮುಂಚೆ ಬ್ಯಾಕ್ ಟು ಬ್ಯಾಕ್ ಸೋಲ್ತರು. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ 5 ಮ್ಯಾಚ್ ಗೆದ್ದು ನೀವು ಬಾಟಮಲ್ಲಿ ಇದ್ದವರು ಟಾಪ್ 3, ಟಾಪ್ 2, ಟಾಪ್ 2 ಅಲ್ಲಿ ಟಾಪ್ 4 ಅಲ್ಲಿ ನೀವು ಬರ್ತೀರಾ ಅಂತಂದರೆ ಅದು ಸಾಮಾನ್ಯವಾದ ಟೀಮಲ್ಲ. ಯಾಕೆಂದರೆ ತುಂಬ ಮ್ಯಾಚ್ಗಳು ತುಂಬ IPL ಸೀಸನ್ಗಳು ನಾವು ನೋಡಿದ್ದೀವಿ. ಕೆಳಗೆ RCB ಬಿಟ್ಟರೆ ನಾನು ನೆಕ್ಸ್ಟ್ ಮುಂಬೈಯಲ್ಲೇ ನಾನು ಇಂಥ ಕಂಬ್ಯಾಕ್ ನೋಡಿರೋದು. ತುಂಬ ಮ್ಯಾಚ್ಗಳನ್ನ ಗೆದ್ದು ಅವ್ರು ಕಪ್ ಗೆದ್ದಿರೋದು ತುಂಬ ಉದಾಹರಣೆಗಳಿದೆ. ಸೊ ಅಂಥ ಒಂದು ತಂಡದ ಆಪೋಸಿಟ್ RR ಇದೆ ಅಂತಂದರೆ ಕಳೆದ RRಗೆ ಹೋಲಿಸ್ಕೊಂಡ್ರೆ ಹೋದ ಮ್ಯಾಚ್ ಒಂದು ಮ್ಯಾಚ್ ಬಿಟ್ಟು ನೆಕ್ಸ್ಟ್ ಮ್ಯಾಚ್ ನೋಡಿದ್ರೆ 6 ವಿಕೆಟ್ ಇನ್ ಹ್ಯಾಂಡು, 8 ವಿಕೆಟ್ ಇನ್ ಹ್ಯಾಂಡು, ರನ್ ಕಮ್ಮಿ ಇದ್ದಾಗಲೂ ಅವರು ಈಸಿಯಾಗಿ ಮ್ಯಾಚ್ನ ಸೋತಿದ್ದಾರೆ. ಅದು ಅಲ್ಲಿ ಮೈನಸ್ಗಳಿದೆ. ಆ ಮೈನಸ್ಗಳು ತಿದ್ಕೊಂಡು ಈ ಸ್ಟ್ರಾಂಗ್ ಟೀಮ್ ಮೇಲೆ ಆಡಬೇಕು, ಬೌಲಿಂಗ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ಬ್ಯಾಟಿಂಗಲ್ಲಿ ಮಿಡ್ಲ್ ಆರ್ಡ್ರು ಒಂಚೂರು ಸ್ಟ್ರಾಂಗ್ ಆಗಿಬಿಟ್ರೆ ಹೆಂಗಿದೆ ಮೇಡಮ್, RRಗೂ MIಗೂ ಹೋಲಿಸ್ಕೊಂಡ್ರೆ ಟಾಪ್ ಆರ್ಡ್ರು ಇಬ್ಬರದು ಚೆನ್ನಾಗಿದೆ, ಮಿಡ್ಲ್ ಆರ್ಡ್ರು ಇಬ್ಬರದು RRದಲ್ಲಿ ವೀಕ್ ಇದೆ, MI ಸ್ಟ್ರಾಂಗ್ ಇದೆ. ಯಾಕಂದರೆ ಸೂರ್ಯಕುಮಾರ್ ಯಾದವ್ ಚೆನ್ನಾಗಿ ಆಡ್ತಿದ್ದಾರೆ, ತಿಲಕ್ ವರ್ಮಾ ಚೆನ್ನಾಗಿ ಆಡ್ತಿದ್ದಾರೆ. ಇಂಥ ವ್ಯಕ್ತಿಗಳು ಇದ್ದಾಗ ಇಲ್ಲಿ ಇಟ್ಮೇಲೆ ಆಡ್ತಾ ಇಲ್ಲ, ಧ್ರುವ ಜುರೇಲ್ ಆಡ್ತಾ ಇಲ್ಲ. ಒಂದು ಮ್ಯಾಚಲ್ಲಿ ಹೀರೋ ಆದರೂ ಒಂದು ಮ್ಯಾಚಲ್ಲಿ ಮತ್ತೆ ಟುಸ್ ಪಟಾಕಿ ಆದರು. ಸೊ ಆ ಒಂದು ಕನ್ಫ್ಯೂಷನು ಅದೊಂದು ಮೈನಸ್ಗಳು ತುಂಬ ಇದೆ. ಸೊ ಅವೆರಡರಲ್ಲೂ ಬ್ಯಾಲೆನ್ಸ್ಡ್ ಆಗಬೇಕು ಅಂದರೆ ಮಿಡ್ಲ್ ಆರ್ಡ್ರು RRಲ್ಲಿ ಸ್ಟ್ರಾಂಗ್ ಆಗಲೇಬೇಕು. ಯಾಕಂದರೆ ಅಪೋನೆಂಟ್ ಇರೋದು ಸಾಮಾನ್ಯವಾದ ಟೀಮ್ ಅಲ್ಲ, 5 ಸಲ ಕಪ್ ಗೆದ್ದಿರೋ ಟೀಮು. ಯಾವಾಗ ಹೆಂಗೆ ಡೇಂಜರ್ ಆಗುತ್ತೆ ಹೇಳೋದಕ್ಕೆ ಆಗಲ್ಲ ಬರೋ ಮುಂದೆ ಟೀಮ್ಗಳಿಗೆ. ಸೊ ಒಂದು ಪಾಯಿಂಟ್ ಟೇಬಲ್ ಏನಾದರೂ ಫೈಟ್ ಆಗಬೇಕು ಅಂದರೆ ಇವತ್ತು RR ಗೆಲ್ಲೇಬೇಕು MI ಅಪೋಸಿಟ್. ಇನ್ನು MI ಯಲ್ಲಿರೋ ಮೈನಸ್ ಪಾಯಿಂಟ್ಸ್ ಅಂತಂದ್ರೆ ಯಾವ್ದದು ಅಂತ. MI ಯಲ್ಲಿರೋ ಮೈನಸ್ ಪಾಯಿಂಟ್ಸ್ ಅಂತಂದ್ರೆ ಈಗ ಗೆಲ್ಲೋ ತಂಡಗಳಲ್ಲಿ ಈಗ ಬ್ಯಾಕ್ ಟು ಬ್ಯಾಕ್ 5 ಗೆದ್ದಿದ್ದಾರೆ ಅಂದ್ರೆ ಅಲ್ಲಿ ಮೈನಸ್ಗಳು ಹುಡುಕೋದು ತುಂಬಾ ಕಮ್ಮಿ ಮೇಡಮ್. ಆದ್ರೂ ಹುಡುಕ್ಬೇಕು ಅಂದ್ರೆ ಹಾರ್ದಿಕ್ ಪಾಂಡ್ಯ ಬೌಲಿಂಗಲ್ಲಿ ಚೆನ್ನಾಗಿದ್ದಾರೆ, ಬ್ಯಾಟಿಂಗಲ್ಲಿ ಏನೂ ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ ಈ ಮ್ಯಾಚ್ಗಳಲ್ಲಿ. ಯಾಕೆಂದ್ರೆ ಟಾಪ್ ಆರ್ಡರ್ಲ್ಲೇ ಮುಗಿಸ್ತಾ ಇರೋದ್ರಿಂದ ಅವ್ರಿಗೆ ಬ್ಯಾಟಿಂಗ್ ಲೈನ್ ಸಿಕ್ಕಿಲ್ಲ. ಅದೊಂದು ಅವರೊಂದು ಸ್ವಲ್ಪ ರೂಟಿಗೆ ಬರ್ತಾರೆ.
ಆರ್ ಆರ್ಗೂ MIಗೂ ಹೋಲಿಕೆ ಮಾಡ್ಕೊಂಡ್ರೆ 60-40 ಮೇಡಮ್. RRಗೆ 40%, MIಗೆ 60%. ಯಾಕೆ ಅಂತಂದರೆ ಅಲ್ಲಿ ಬ್ಯಾಲೆನ್ಸ್ಡ್ ಆಗಿದೆ, ಎಲ್ಲೂ ಕಂಪ್ಲೇಂಟ್ ಇಡೋಂಗಿಲ್ಲ. ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ, ಅಲ್ಲೂ ಚೆನ್ನಾಗಿದೆ. ಮಿಡ್ಲ್ ಆರ್ಡರ್ ಚೆನ್ನಾಗಿದೆ. ಬೌಲಿಂಗಲ್ಲಿ ಹೇಳ್ಬೇಕಾ, ಬೌಲಿಂಗಲ್ಲಿ ಮಾತ್ರ ಅದ್ದೂರಿಯಾಗಿದೆ. ಈ ಕಡೆ ನೋಡಿಕೊಂಡ್ರೆ ಟಾಪ್ ಆರ್ಡ್ರು ಬೆಂಕಿ. ಯಶಸ್ವಿ ಜೈಸ್ವಾಲ್ ಆಗಿರ್ಬೋದು, ಸೂರ್ಯವಂಶಿ ಆಗಿರ್ಬೋದು, ರಿಯಾನ್ ಪರಾಗ್, ಇವ್ರು 3 ಜನ ತುಂಬ ಚೆನ್ನಾಗಿ ಟೀಮ್ನ ಕರ್ಕೊಂಡು ಹೋಗ್ತಾರೆ. ಅದು ಬರೋವಂಥ ಜುರೇಲ್ ಆಗಿರ್ಬೋದು, ಇಟ್ಮೇರ್ ಆಗಿರ್ಬೋದು, ಇವರು ಒಂದು ಕಡೆ ಬಾಲ್ಗಳನ್ನ ವೇಸ್ಟ್ ಮಾಡ್ತಿದ್ದಾರೆ. ಬ್ಯಾಟಿಂಗಲ್ಲಿ ಏನು ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ. ಇಟ್ಮೇರ್ನ ರಿಟೈನ್ ಮಾಡ್ಕೊಂಡ್ರು, ಆ ಒಂದು ನಂಬಿಕೆನ ಸುಳ್ಳು ಮಾಡ್ತಾ ಇದ್ದಾರೆ. ಇವತ್ತಾದರೂ ಆ ಒಂದು ನಂಬಿಕೆನ ಉಳಿಸ್ಕೊಳ್ಳಿ ಇಟ್ಮೇರ್ ಅಂತ ಹೇಳ್ತೀನಿ. ಇನ್ನು ನಿಮ್ಮ ಪ್ರಕಾರ ಮುಂಬೈ ಇಂಡಿಯನ್ಸ್ ಗೆಲ್ಲುತ್ತಾ ಅಥವಾ ರಾಜಸ್ಥಾನ್ ರಾಯಲ್ಸ್ ತಂಡ ಗೆಲ್ಲುತ್ತಾ ಇವತ್ತಿನ ಮ್ಯಾಚ್ ನಲ್ಲಿ? ಇವತ್ತು ಮೇಡಮ್ ಯಾವುದು ಇದು ಪಿಚ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ್ದು ಪಿಚ್ಚಲ್ಲಿ ಯಾವ ಥರ ಆಡಬೇಕು ಅದನ್ನ ಸ್ಟಡಿ ಮಾಡಿಕೊಂಡು, ಒಂದು ಕ್ಯಾಪ್ಟನ್ ಒಂದು ಸ್ಟಡಿ ಮಾಡ್ಕೊಂಡು ಪ್ಲೇಯಿಂಗ್ ಲೆವೆನ್ ನೀಟಾಗಿ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಎರಡು ಟೀಮಲ್ಲೂ ಸೇಮ್ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಮೇಡಮ್. ಯಾಕೆ ಅಂತಂದರೆ ಎರಡು ಗೆದ್ಕೊಂಡು ಬಂದಿರೋ ತಂಡಗಳು, ಹಂಗಾಗಿ ಅವೆರಡೂ ಸೇಮ್ ಪ್ಲೇಯಿಂಗ್ ಲೆವೆನ್ ಇಟ್ಕೊಳ್ಳೋದ್ರಿಂದ ಇವತ್ತಿನ ಮ್ಯಾಚಲ್ಲಿ ಯಾರು ಟಾಸ್ ಗೆದ್ದು ಯಾರು ಚೇಸ್ ಮಾಡ್ತಾರೋ ಅವ್ರು 100% ಗೆದ್ದೇ ಗೆಲ್ತಾರೆ. ಅಂದ್ರೆ ಈಗ ಫಸ್ಟು ನಿಮ್ಮ ಪ್ರಕಾರ ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಬೆಸ್ಟಾ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಬೆಸ್ಟಾ ಅಂತ? ನನ್ನ ಪ್ರಕಾರ RRಗೆ ಏನಾದ್ರೂ ಟಾಸ್ ಗೆದ್ರು ಅಂತಂದ್ರೆ ಆಲ್ಮೋಸ್ಟ್ ಅವ್ರ ಕ್ಯಾಪ್ಟನ್ ಆಗಿರ್ಬೋದು, ಅವ್ರ ಟೀಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಬ್ಯಾಟಿಂಗ್ ತಗೊಳ್ತಾರೆ. ಯಾಕಂದ್ರೆ ಬ್ಯಾಟಿಂಗಲ್ಲಿ ಅವ್ರು ಸ್ಟ್ರಾಂಗ್ ಇದ್ದಾರೆ. ನೋಡ್ಕೊಂಡ್ರೆ ಮಿಡ್ಲ್ ಆರ್ಡರ್ ಈಗ ಬ್ಯಾಟಿಂಗ್ ಸ್ಟ್ರಾಂಗ್ ವಿತೌಟ್ ಟಾರ್ಗೆಟು. ನಾನು ಟಾರ್ಗೆಟ್ ಇಷ್ಟೇ ಹೊಡಿಬೇಕು ಅಂತ ಇದಿರಲ್ಲ. ಅವ್ರಿಗೆ ಹೊಡಿಬಡಿ ಆಟಕ್ಕೆ ಶುರು ಮಾಡ್ಕೊತಾರೆ. ಎಲ್ಲರೂ ಚೆನ್ನಾಗಿ ಆಡಿ ಒಂದು 220, 230 ಏನಾದ್ರು ಕಾಂಪಿಟೇಷನ್ ಕೊಟ್ಟರೆ, ಇಲ್ಲಿ ಬೌಲಿಂಗ್ ಒಂಚೂರು ಮಿಂಚಿದ್ರೆ ಸಂದೀಪ್ ಶರ್ಮಾ ಆಗಿರ್ಬೋದು, ಜೋಫ್ರಾ ಆರ್ಚರ್ ಆಗಿರ್ಬೋದು, ಇವ್ರು ಮಿಂಚಿದ್ರೆ ಏನಾದರೂ ಒಂದು ಬದಲಾವಣೆ ಮಾಡೋದಕ್ಕೆ ಚಾನ್ಸಸ್ ಇದೆ. ಡಿಪೆಂಡ್ ಮಾಡ್ಕೋಬಹುದು. 200+ ಹೊಡಿತಾರೆ ಇವತ್ತು ಅಂತ ಅನ್ಸುತ್ತಾ? ಯಾಕಂದ್ರೆ ಓದ್ ಮ್ಯಾಚ್ ಇಂದು ಬ್ಯಾಟಿಂಗ್ ಲೈನ್ ಅಪ್ ನೋಡ್ಕೊಂಡ್ರೆ ನಾವು ಅವರಿಬ್ರು ಚೆನ್ನಾಗಿ, ಆದರೆ ಟಾಪ್ ಆರ್ಡರ್ ಮಿಂಚಿದ್ರೆ ಮಾತ್ರ 200+ ಆಗುತ್ತೆ. ನಮ್ಮ ಟಾಪ್ ಆರ್ಡರ್ ಮಿಂಚಿದಂಗೆ 3 ವಿಕೆಟ್ ತಗೊಂಡು 4ನೇ ವಿಕೆಟಿಗೆ ಬಂದು ನೀನು 200+ ಹೊಡಿತೀಯ ಅಂದ್ರೆ ಆಗಲ್ಲ. ಕಾಂಟ್ರಿಬ್ಯೂಷನ್ ಕೊಡಲೇಬೇಕು. ವೈಭವ್ ಸೂರ್ಯವಂಶಿ ಕೊಡಬೇಕು, ಯಶಸ್ವಿ ಜೈಸ್ವಾಲ್ ಕೊಡಬೇಕು, ಧ್ರುವ ಜುರೇಲ್ ಕೊಡಬೇಕು, ಆಮೇಲೆ ಪರಾಗ್ ಕ್ಯಾಪ್ಟನ್ ಆದಂಥ ಪರಾಗೂ ಕಾಂಟ್ರಿಬ್ಯೂಷನ್ ಕೊಟ್ಟರೆ ಮಾತ್ರ ನಾವು ಹೇಳಿರೋ ಟಾರ್ಗೆಟ್ ರೀಚ್ ಆಗುತ್ತೆ. ಇಲ್ವಾ ಮತ್ತೆ ಈಸಿ ಆಪ್ಷನ್ ಆಗ್ಬಿಡುತ್ತೆ ಮುಂಬೈಗೆ. ಇದು ಮತ್ತೆ ಈಸಿ ಆಪ್ಷನ್ ಆಗ್ಬಿಡುತ್ತೆ. ಇನ್ನು RR ಟೀಮನ್ನು ನೋಡಿದ್ರೆ ಮಂಜು, ಕಳೆದ ಸೀಸನ್ಗಳೆಲ್ಲ ಅದು ಟಾಪಲ್ಲೇ ಇರ್ತಾ ಇತ್ತು. ಬಟ್ ಈ ಬಾರಿನೇ ಕೊನೆಯಲ್ಲೇ ಉಳಿದ್ಕೊಂಡ್ಬಿಟ್ಟಿದೆ. ಅದು ಇಲ್ಲಮ್ಮ ಡೂ ಆರ್ ಡೈ ಸಿಚುವೇಶನ್ಗೆ ಬಂದು ನಿಂತಿದೆ ಈ ಸೀಸನ್ನಲ್ಲಿ. ಸೊ ನಿಜಕ್ಕೂ ಕೂಡ ಯಾರು ಅಂದ್ಕೊಂಡಿರಲಿಲ್ಲ RR ಟೀಮ್ ಇಂತಹ ಪರಿಸ್ಥಿತಿ ಬರುತ್ತೆ, ಅಂದರೆ ಬಾಟಮಲ್ಲಿ ಬರುತ್ತೆ ಅಂತ. ಅಂದರೆ ಡೇ ಒನ್ನಿಂದ ಎಲ್ಲ ಹಿಡ್ಕೊಂಬಂದ್ಬಿಟ್ರು ಅಂತ ಅನಿಸ್ಬಿಡುತ್ತಾ ಅಂತ. ಫಸ್ಟು ಸಮ್ ಮ್ಯಾಚ್ಗಳಿಗೆ ಸ್ಯಾಮ್ಸನ್ ಇರಲಿಲ್ಲ, ಇಂಜುರಿಯಿಂದ ಹೊರಗಡೆ ಇದ್ರು. ಮತ್ತೆ ಬಂದರು, ಮತ್ತೆ ಇಂಜುರಿ ಆದ್ರು, ಮತ್ತೆ ಹೊರಗಡೆ ಹೋದ್ರು. ಅದು ದೊಡ್ಡ ಒಂದು ಹೊಡೆತ RRಗಾಗ್ಲಿ ಒಂದು ಟೀಮ್ಗಾಗ್ಲಿ. ಯಾಕೆಂದ್ರೆ ಒಬ್ಬ ಕ್ಯಾಪ್ಟನ್ನೇ ನೀವು ಇಂಜುರಿಯಿಂದ ಹೊರಗಿರ್ತಾರೆ, ಕ್ಯಾಪ್ಟನ್ ಒಂದೊಳ್ಳೆ ಲೈನಪ್ ಅಲ್ಲಿ ಇರೋರು, ಒಂದೊಳ್ಳೆ ಫಾರ್ಮಲ್ ಇರೋರು ಹೊರಗಿರ್ತಾರೆ ಅಂತಂದ್ರೆ ಅದರಂತ ದೊಡ್ಡ ಹೊಡೆತ ಯಾವ ಟೀಮ್ಗೂ ಬೇಡ. ಯಾಕೆ ಅಂತಂದ್ರೆ ನೋಡಿ, ಮುಂಬೈಯಲ್ಲೇ ನಾವು ರೋಹಿತ್ ಶರ್ಮಾ ಇಂಜುರಿಯಿಂದ ಹೊರಗಿರೋದು, ಅವ್ರ ಬೆಂಚಲ್ಲಿ ಇರೋದನ್ನ ತುಂಬಾ ನೋಡಿದಾಗ ಎಷ್ಟೋ ಮ್ಯಾಚ್ಗಳು ಸೋತಿರೋದೆ. ಅವ್ರು ಏನಾದರೂ ಒಂಚೂರು ಫಾರ್ಮಲ್ ಬಂದು ಹೊಡೆದಾಗ ನೋಡಿ ಎಷ್ಟು ಬ್ಯಾಕ್ ಬೋನ್ ಆಗಿ ನಿಲ್ತಾರೆ, ಎಷ್ಟು ಹೆಲ್ಪ್ ಆಗುತ್ತೆ ಒಂದು ಟೀಮ್ಗೆ ಸ್ಕೋರ್ ಮಾಡೋದಕ್ಕಾಗಲಿ ಗೆಲ್ಲೋದಕ್ಕಾಗಲಿ. ಸೊ ಸ್ಯಾಮ್ಸನ್ ಹೊರಗೆ ಕೂತಿರೋದು ತುಂಬಾನೇ ಹೊಡ್ತಾ ನೀವು ಹೇಳ್ದಂಗೆ. ಇನ್ನೊಂದು ಹೋದ ಸೀಸನಲ್ಲಿ ಬಟ್ಲರು ಸ್ಯಾಮ್ಸನ್ ಕಾಂಬಿನೇಷನ್ ತುಂಬಾ ಬ್ಯೂಟಿಫುಲ್ ಆಗಿತ್ತು, ಒಂದು ಅಗ್ರೆಷನ್ನೆಸ್ ಇತ್ತು. ನೋಡಿ ಎಂಥ ಟೀಮು ಸಿಂಗಲ್ ಹ್ಯಾಂಡೆಡ್ ಆಗಿ ಗೆಲ್ಸಿದ್ರು ಬಟ್ಲರು ನಮ್ಮ RCB ಮೇಲೆ RRನ. ಸೊ ಅಂಥ ವ್ಯಕ್ತಿ ಈಗ ಈ ಪ್ರೆಸೆಂಟ್ ಯಾರೂ ಇಲ್ಲ. ಎಲ್ಲ ಯಾಕೆ ಅಂತಂದ್ರೆ ಎಲ್ಲ ಯುವಕರು ಇರೋದ್ರಿಂದ ಯಾರೂ ಅಷ್ಟೊಂದು ಮೆಚ್ಯೂರ್ಡ್ ಕ್ರಿಕೆಟು ಬರ್ತಾ ಇಲ್ಲ RR ಕಡೆಯಿಂದ. ಸೊ ಅದು ಒಂದು ದೊಡ್ಡ ಮಿಸ್ಟೇಕು. ಮತ್ತು ಜೋಫ್ರಾ ಆರ್ಚರು ಒಂದು ಮ್ಯಾಚಲ್ಲಿ ಮಿಂಚ್ತಾರೆ, ಇನ್ನೊಂದು ಮ್ಯಾಚಲ್ಲಿ ಮಿಂಚೋದಿಲ್ಲ. ಸೊ ಇಂಟರ್ನ್ಯಾಷನಲ್ ಪ್ಲೇಯರು, ಒಂದು ವರ್ಲ್ಡ್ ಕ್ಲಾಸ್ ಬೌಲರು ಅಂತ ನಾವು ನೋಡಿದಾಗ ಸೊ ಅವ್ರ ಕಡೆಯಿಂದ ಯಾವುದೇ ಒಂದು ಕಾಂಟ್ರಿಬ್ಯೂಷನ್ ಇಲ್ಲ. ಈಗ ಕೆಲವರು ಬೌಲರ್ಗಳು ಚೂಸ್ ಮಾಡ್ತೀವಿ. ಇಂಡಿಯಾದಲ್ಲಿ ಬೂಮ್ರಾ ಅನ್ಕೊಂತೀವಿ, ಇಂಗ್ಲೆಂಡಲ್ಲಿ ಜೋಫ್ರಾ ಆರ್ಚರ್ ಅನ್ಕೊಂತೀವಿ, ಸ್ಯಾಂಟ್ನರು, ಈ ಕೆಲವೊಬ್ಬರನ್ನ ಚೂಸ್ ಮಾಡಿದಾಗ ಇವರು ಇದ್ದಾಗ ಆ ಒಂದು ಟಾಪ್ ಆಫ್ ದಿ ಟೇಬಲಲ್ಲಿ ಇವ್ರು ಮಿಂಚಬೇಕು. ಅದು ಮಿಂಚಲ್ಲ, ಅದು ಒಂದು ದೊಡ್ಡ ಮಿಸ್ಟೇಕು RR ಕಡೆ ಅಂತ ಹೇಳ್ತೀನಿ. ಎಸ್, ನೋಡೋಣ ಫೈನಲಿ ಯಾರು ಗೆಲ್ತಾರೋ ಅಂತ. ನನಗೇನೋ ಯಾಕೋ ಇವತ್ತು RR ಗೆದ್ರೆ ಬೆಸ್ಟ್, ನಮಗೆ ಬೆಸ್ಟ್ ಬಟ್ ನಾವು ಹೇಳೋದಕ್ಕಾಗೋದಿಲ್ಲ. ಸೊ ಎಸ್ ಮಂಜು, ಇಷ್ಟೊತ್ತು ಕೂತು ಇದ್ರ IPL ಬಗ್ಗೆ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಇದಾಗಿತ್ತು ಇವತ್ತಿನ IPL ಕಿಕ್ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.